ಅಮಿತಾ ಮೇಡಮ್ ಸ್ಟೂಡೆಂಟ್. ನಮಸ್ತೆ ಹೇಳಿ ಮ್ಯಾಮ. ಅಮಿತಾ ಮೇಡಮ್ ಸ್ಟೂಡೆಂಟ್ ಮಾತಾಡೋದು. ಕೇಳಿಸ್ತಾ ಇದೀವಮ್ಮ, ಹೇಳಿ. ಅದೇನಂದ್ರೆ ನೀವ್ ಹೇಳಿದ್ರಲ್ಲ, ಅಹಂಕಾರ ನಮ್ದು ನೆಗೆಟಿವ್ ಥಿಂಕಿಂಗ್ ಎಲ್ಲ ಗುರುಗಳಿಗೆ ಕೊಡ್ಬೇಕು ಅಂತ. ಅದ್ರಲ್ಲಿ ನಮ್ದೇ ಅಲ್ವಾ, ಅದನ್ನ ಗೆಲ್ಲೋ ಶಕ್ತಿ ನಿಮ್ ಹತ್ರ ಕೇಳ್ಬೇಕು ಹೊರತು ನಮ್ದು ನೆಗೆಟಿವಿಟಿನ ನಾವ್ ಯಾಕೆ ಕೊಡ್ಬೇಕು? ನಿಮ್ಗೆ ಕನ್ಸರ್ನ್ ಇರುತ್ತೆ ಸ್ಟೂಡೆಂಟ್ ಮೇಲೆ, ಬಟ್ ನಮಗೂ ನಿಮ್ ಮೇಲೆ ಕನ್ಸರ್ನ್ ಇರುತ್ತಲ್ವಾ? ಆಮೇಲೆ ನಾವ್ ಏನೇ ಕೊಡ್ಬೇಕಾದ್ರೂ ಒಳ್ಳೆ ಒಳ್ಳೆದನ್ನ ಕೊಡ್ಬೇಕು. ಒಳ್ಳೆ ಹೂವ, ಒಳ್ಳೆ ಇದು ಕೃಷ್ಣಾರ್ಪಣ ಹೇಳ್ಬೇಕಾದ್ರೂ ನಾವ್ ಹಂಗೆ ಮಾಡ್ತೀವಲ್ವಾ? ಯಾಕೆ ನಮ್ ನೆಗೆಟಿವಿಟಿ ನಿಮಗ್ ಕೊಡ್ಬೇಕು? ನಮ್ಮ ಗೆಲ್ಲ ಶಕ್ತಿ ಕೇಳ್ಬೇಕಂತ ನನ್ಗನ್ಸುತ್ತೆ. ಆ ಒಳ್ಳೇದು ಬರ್ಬೇಕು ಅಂದ್ರೆ ಆ ಕೆಟ್ಟದ್ದು ಹೊರಗೋದ್ರಷ್ಟೇ ಕೊಡೋದಕ್ಕೆ ಸಾಧ್ಯ ಇದೆ. ಇಲ್ಲಿ ಉದ್ದೇಶ ಏನಪ್ಪಾ ಅಂದ್ರೆ, ನಾನ್ ಇಟ್ಕೋಬೇಕು, ನಾನ್ ಯಾಕೆ ಕೊಡ್ಬೇಕು ಅನ್ನೋ ಆ ನಾನು ತೆಗಿಬೇಕು ಅಂತ ಈ ತರ ಎಲ್ಲ ಮಾಡ್ತಾ ಇದ್ದೀವಿ. ನೀನ್ ಇರೋದಕ್ ತಾನೇ ಅದನ್ನ ಇಟ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋದು. ನಿನ್ ಕೈಯಲ್ಲಿ ಸಾಧ್ಯ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಯಾವತ್ತೂ ತೆಗೆದಾಕ್ಬಿಟ್ಟಿರ್ತಿದ್ದೆ ಅಂತ. ಅಂದ್ರೆ ನನ್ನ ಹಸುವನ್ನ ನಾನೇ ನೀಗಿಸ್ಕೊತೀನಿ ಅಂತ ಒಂದು ಮಗು ಹೇಳ್ತಾ ಇರುತ್ತಂತೆ. ನಾನೇ ಮಾಡ್ತೀನಿ ಅನ್ನೋದಾಗಿದ್ದಿದ್ರೆ ಸತ್ತಾಗ ನಿಮ್ ದೇಹನ ನೀವೇ ಎತ್ಕೊಂಡೋಗಿ ಆಸ್ಪತ್ರೆಗೆ ನೀವೇ ಅಡ್ಮಿಟ್ ಆಗಿ ನಿಮ್ಮ ಆಪರೇಷನ್ ನೀವೇ ಮಾಡ್ಕೊಳ್ಳಿ, ಆಮೇಲೆ ನಿಮ್ ಚಿತಿಗೆ ನೀವೇ ಬೆಂಕಿ ಹಚ್ಕೊಳ್ಳಿ. ಇದ್ರ ಉದ್ದೇಶ ಏನಾಗಿದೆಯಪ್ಪ ಅಂದ್ರೆ, ನೀನ್ ಅಂದ್ಕೊಂಡಂಗೆ ಒಂದು ಕೂದಲು ಕೂಡ ಸಾಧ್ಯ ಆಗ್ತಾ ಇಲ್ಲ, ಮಾತು ಕೇಳ್ತಾ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಯ್ತು, ನೀನ್ ಅಂದ್ಕೊಂಡಂಗೆ ಆಗ್ಲಿ, ಪ್ರಯತ್ನ ಮಾಡು. ತಲೆ ಮೇಲಿರುವಂತ ಒಂದು ಕೂದಲನ್ನ ಬೆಳ್ಳಗಾಗುವಂತ ಒಂದು 10 ವರ್ಷ ಪ್ರಯತ್ನ ಮಾಡು. 10 ವರ್ಷ ಪ್ರಯತ್ನ ಮಾಡಿದ್ರು ಅದು ನೀನ್ ಅಂದ್ಕೊಂಡಂಗ ಆಗಲ್ಲ. ಅದು ಇಲ್ಲ, ಬೆಳ್ಳಗಾಗೋಯ್ತಪ್ಪ, ಇನ್ನೊಂದು 10 ವರ್ಷ ಪ್ರಯತ್ನ ಮಾಡೋದನ್ನ ಕಪ್ಪಗಾಗು ಅಂತ ಹೇಳು. ಅಷ್ಟು ಪ್ರಯತ್ನ ಹಾಕಿದ್ರೆ ಅದು ಆಗಲ್ಲ. ಅಂದ್ರೆ ನಾನು ಮಾಡ್ಕೊತೀನಿ, ನಾನ್ ಯಾಕೆ ಕೊಡ್ಬೇಕು ಅನ್ನೋ ಆ ನಾನು ಇದೆಯಲ್ಲ, ಅದನ್ನ ಬೇರೆ ರೀತಿಯಲ್ಲಿ ಅದು ಕೊಡೋದಿಕ್ ಸಾಧ್ಯ ಆಗ್ತಾ ಇಲ್ಲ ಅಂತ ಈ ತರ ಕೇಳಿದ್ದು. ಹೇಗಾದ್ರೂ ಸರಿ ಆ ನಾನು ಇನ್ನ ಹೊರಗಡೆ ಇಡ್ರಿ ಅಂತ ಹೇಳೋದಕ್ಕೆ. ಇಲ್ಲಿ ಗುರು ಅಂದ್ರೆ ಮತ್ತೆ ಸ್ಥೂಲ ಅಂತ ಭಾವಿಸ್ಬೇಡ್ರಿ. ನೀವ್ ಯಾವ್ದು ಕೃಷ್ಣ ಅಂತ ಅನ್ಕೊಂಡ್ರು, ಕೃಷ್ಣನಲ್ಲಿ ಬರೀ ಒಳ್ಳೇದಷ್ಟೇ ಅಲ್ಲ ಇರೋದು. ಆತ ದೊಡ್ಡ ತಿಪ್ಪೆ. ಅದು ನಮ್ಮನ್ನು ಕರಿತಿದ್ರು ತಿಪ್ಪೇಸ್ವಾಮಿ ಅಂತ ಕರಿತಿದ್ರು. ಹೌದು, ಆ ತಿಪ್ಪೆಗೆ ನೀವು ವಜ್ರ ಹಾಕಿದ್ರು ತಗೊಳುತ್ತೆ, ಕಸ ಹಾಕಿದ್ರು ತಗೊಳುತ್ತೆ. ಹಾಗೆ ಅಜ್ಞಾತ ಕೃಷ್ಣ ಅಂತಂದ್ರೆ ಈ ಮನಸ್ಸು ಬುದ್ಧಿಗಳಿಗೆ ತಿಳಿದೇ ಇರತಕ್ಕಂಥದ್ದು ಕಪ್ಪು ಅಂತ. ಕಾಳಿ ಅಂದ್ರೂ ಆ ಕಪ್ಪು ಅಗ್ರಾಹ್ಯ ಅಂತ. ಅಷ್ಟು ವಿಶಾಲವಾಗಿರುವಂಥದ್ದು ಎಲ್ಲದನ್ನು ಸ್ವೀಕರಿಸ್ತದದು. ಆ ಸ್ವೀಕರಿಸೋ ಗುಣ ಇಲ್ಲ ಅದಕ್ಕೆ ಅಂತ ಅಂದ್ರೆ ಆ ಏಕತ್ವ ಅಷ್ಟು ದೊಡ್ಡದು ಅಂತ ಕರೆಯೋದಿಕ್ ಬರೋದಿಲ್ಲ. ಅದನ್ನ ಎಲ್ಲದನ್ನು ಸ್ವೀಕರಿಸುತ್ತೆ ಅದು. ಇದು ನನ್ನ ಅಲ್ಪ ತಿಳುವಳಿಕೆ. ಈಗ ನಿನ್ನ ಬೆಳವಣಿಗೆಗೆ ಇದು ತೊಂದರೆ ಆಗ್ತಾ ಇದೆ ಅಂತ ಹೇಳಿದಕ್ಕೆ ಅದನ್ನ ತೆಕ್ಕೊಡು ಅಂತ ಹೇಳ್ತಾ ಇದ್ದೀವಿ ಹೊರತು ಅದನ್ನ ತಗೊಳೋದ್ರಿಂದ ಕೃಷ್ಣನಿಗೆ ಏನ್ ತೊಂದರೆ ಇಲ್ಲ, ಅಥವಾ ನೀನು ಕೊಟ್ಟ ತಕ್ಷಣ ಕೃಷ್ಣನಿಗೇನು ಆಗೋದಿಲ್ಲ. ಯಾಕೆಂದ್ರೆ ಆ ಕೃಷ್ಣ ಅಂತಕ್ಕಂಥದ್ದು ನಿತ್ಯ ಶುದ್ಧ ಅಂತ. ಅದು ಯಾವ್ದನ್ನ ಹಾಕಿ ಕೃಷ್ಣನನ್ನ ಗಲೀಜ್ ಮಾಡೋದಿಕ್ ಸಾಧ್ಯ ಇಲ್ಲ. ಶುದ್ಧ ಅಂದ್ರೆ ಸ್ವಯಂ ಶುದ್ಧ ಅಂತ. ಅದನ್ನ ಸ್ವತಃ ಶುದ್ಧವಾಗಿದೆ ಅಥವಾ ಬೇರೇನೋ ಬಂದು ಅದನ್ನ ಗಲೀಜ್ ಮಾಡೋದಿಕ್ ಸಾಧ್ಯ ಇಲ್ಲ ಅಂತ ಅದರ ಅರ್ಥ. ಸೊ ನಿತ್ಯ ಶುದ್ಧವಾಗಿರುವಂತ ವಸ್ತು ಇಲ್ಲಿ ನೀವ್ ಏನ್ ಎಸೆದ್ರುನು ಅದು ಶುದ್ಧವಾಗಿ ಉಳ್ಕೊತಿದೆ ಹೊರತು ಅದು ಅಶುದ್ಧಿ ಆಗಲ್ಲ. ಆ ಭ್ರಾಂತಿ ನಿಮಗ್ ಬೇಡ. ನೀವು ಇಲ್ಲಿಂದ ಎಸೆದ ತಕ್ಷಣ ಅದು ಅಶುದ್ಧಿ ಆಗ್ತದೆ ಅಂತ. ಹಂಗಂತ ಮಾಡಿದ್ದೆಲ್ಲ